ಏರಿವಿಜಿಗುಂಡಪ್ಪನವರ ಶಾಲೆ ಅಂಗಳದಲ್ಲಿ ಮಕ್ಕಳ ಮುಖದಲ್ಲಿ ಹೊಸ ಬೆಳಕು ಬಂದಿದೆ. ಮುನಿಶಾಮಿ ಶೆಟ್ಟಿ ಸಂಜೋ ವೆಲ್ಲರ್ಸ್ ಕೈಯಿಂದ ಸಮವಸ್ತ್ರದ ಉಡುಗೊರೆ ಇಂದು ಬಂದದಿದೆ. ಪುಟ್ಟ ಕೈಗಳು ಸಂತಸದಿಂದ ಚಪ್ಪಾಳೆ ಹೊಡೆವು, ಪುಟ್ಟ ಹೆಜ್ಜೆಗಳು ಖುಷಿಯಿಂದ ನಲಿದರು. ಒಂದೇ ಬಣ್ಣ, ಒಂದೇ ಗುರಿ, ಒಂದೇ ಹೆಮ್ಮೆ, ಶಾಲೆಯ ನಗು ಇಂದು ಮತ್ತಷ್ಟು ಹೆಚ್ಚಿತು. ಕಲಿಕೆಗೂ ಕೀರ್ತಿಗೂ ಜೊತೆಗಾದ ಧಾರೆ, ಮಕ್ಕಳ ಭವಿಷ್ಯಕ್ಕೆ ಸಿಹಿಯಾದ ನೆರಳೆ ನಿಮ್ಮ ಈ ದಾನಕ್ಕೆ ನಮಗಳು ಎಷ್ಟೋ. ಶಾಲೆಯ ಹೃದಯದಲ್ಲಿ ನಿಮ್ಮ ಹೆಸರು ಹೊಳೆಯೇ. ಜೈ ದಿವಿಜಿ, ಜೈ 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 ದಿವಿಜಿ, ನಮ್ಮ ಶಾಲೆಯ ಹೆಮ್ಮೆ ಜೈ ದಿವಿಜಿ. ಜೈ ದಿವಿಜಿ, ಜೈ 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 ದಿವಿಜಿ, ಸಮವಸ್ತ್ರದ ಬೆಳಕು ವಿವಿಜಿ. ಅಂಗಿಯಲ್ಲಿ ಮಕ್ಕಳು ಮಿಂಚಿ ನಿಂತರು, ಒಂದೇ ಸಾಲಿನಲ್ಲಿ ಕನಸುಗಳು ಬೆಳೆದವು. ಶಿಸ್ತಿನ ಹೆಜ್ಜೆಗೆ ಶೋಭೆಯ ತೊಟ್ಟು, ಗುರುಗಳ ಕಣ್ಣಲ್ಲಿ ಹರ್ಷ ತುಂಬಿತು. ಮುನಿಶಾಮಿ ಶೆಟ್ಟಿ ಸಂಜೋ ವೆಲ್ಲರ್ಸ್ ನೀಡಿದ ಪ್ರೀತಿ ಮರೆಯಲಾಗದು. ಸೇವೆಯ ಸವಿ ಮಾತು ನೆರವಿನ ಹಾದಿ, ಇಂದಿನ ಈ ದಿನ ಸ್ಮರಣೀಯ. ಕಲಿಕೆಗೂ ಕೀರ್ತಿಗೂ ಜೊತೆಗಾದ ಧಾರೆ, ಮಕ್ಕಳ ಭವಿಷ್ಯಕ್ಕೆ ಸಿಹಿಯಾದ ನೆರಳೆ ನಿಮ್ಮ ಈ ದಾನಕ್ಕೆ ನಮಗಳು ಎಷ್ಟೋ. ಶಾಲೆಯ ಹೃದಯದಲ್ಲಿ ನಿಮ್ಮ ಹೆಸರು ಹೊಳೆಯೇ. ಜೈ ದಿವಿಜಿ, ಜೈ 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 ದಿವಿಜಿ, ನಮ್ಮ ಶಾಲೆಯ ಹೆಮ್ಮೆ ವಿವಿಜಿ. ಜೈ ದಿವಿಜಿ, ಜೈ 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 ದಿವಿಜಿ, ಸಮವಸ್ತ್ರದ ಬೆಳಕು ವಿವಿಜಿ. ಸೇವೆಯೆಂದರೆ ಇಂದ ನೆನಪು, ದಾನವೆಂದರೆ ಇಂದ ನನಗು, ಮಕ್ಕಳ ಕನಸುಗಳಿಗೆ ನೀವು ಕೊಟ್ಟ ದಾರಿ. ಭವಿಷ್ಯವೇ ಆ ಕಿಳಕಿಗೆ ಇದು ಮೊದಲ ಹೆಜ್ಜೆ. ಜೈ ದಿವಿಜಿ, ಜೈ 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 ದಿವಿಜಿ, ನಮ್ಮ ಶಾಲೆಯ ಹೆಮ್ಮೆ ದಿವಿಜಿ. ಜೈ ದಿವಿಜಿ, ಜೈ 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 ದಿವಿಜಿ, ಸಮವಸ್ತ್ರದ ಬೆಳಕು ದಿವಿಜಿ. ಈ ಗುಂಡಪ್ಪನವರ ಶಾಲೆ ಮುಳಬಾಗಿಲು ತಾಲೂಕಿನ ಹೆಮ್ಮೆಯ ಕವಿ, ಸಾರಸ್ವತ ಲೋಕದ ಮೇರು ಕವಿ, ಲೇಖಕರು, ಪತ್ರಿಕೋದ್ಯಮಿ, ನಮ್ಮೆಲ್ಲರ ನೆಚ್ಚಿನ ಅಜ್ಜ, ಶಿಕ್ಷಣಾಧಿಕಾರಿಗಳೇ, ಡಿವಿಜಿ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಉಪಾಧ್ಯಾಯರೇ, ಉಪಾಧ್ಯಾಯಿನಿಯರೇ, ಇಲ್ಲಿ ನೆರೆದಿರತಕ್ಕಂಥ ಪುಟಾಣಿ ಮಕ್ಕಳೇ ಮತ್ತು ಪೋಷಕರೇ, ನಿಮಗೆ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಚಿಕ್ಕ ಮಕ್ಕಳಿಗೂ ನನ್ನ ಶುಭಾಶಯಗಳು. ನೀವು ಈ ವಯಸ್ಸಲ್ಲಿ ಏನು ಬಹಳ ಯೋಚನೆ ಮಾಡೋ ಕೆಲಸ ಇಲ್ಲ. ನಿಮ್ಮ ತಾಯಿ, ತಂದೆ ಮತ್ತು ಗುರುಗಳ ಮಾತನ್ನು ಕೇಳಿಕೊಂಡು ಆರಾಮಾಗಿ ಆಡಿಕೊಂಡು ಓದ್ಕೊಂಡಿದ್ರೆ ಸಾಕು. ಹೆಚ್ಚಿಗೆ ನೀವು ಯೋಚನೆ ಮಾಡೋದೇನು ಇರೋದಿಲ್ಲ. ನಿಮ್ಮ ತಂದೆಯವರು, ನಿಮ್ಮ ತಾಯಿ ಆಗಿರ್ಬೋದು, ತಂದೆಯವರಾಗಿರ್ಬೋದು, ಶಾಲೆಯ ಉಪಾಧ್ಯಾಯರಾಗಿರ್ಬೋದು, ಅವರ ಒಂದು ಹಿತನುಡಿಗಳನ್ನ ನೀವು ಪಾಲಿಸಿಕೊಂಡು ಶ್ರದ್ಧೆಯಿಂದ ಓದಿ ಮುಂದೆ ಬಂದು
ದೇವರು ನಿಮಗೆ ನಿಮ್ಮ ಭವಿಷ್ಯದ ಜೀವನದಲ್ಲಿ ಎಲ್ಲ ವಿಧವಾದಂತಹ ಒಳ್ಳೆಯದನ್ನು ಮಾಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ದೇವರನ್ನ ಪ್ರಾರ್ಥಿಸಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ಗುಂಡಪ್ಪನವರ ಶಾಲೆ ಮುಳಬಾಗಿಲು ತಾಲೂಕಿನ ಹೆಮ್ಮೆಯ ಕವಿ, ಸಾರಸ್ವತ ಲೋಕದ ಮೇರು ಕವಿ, ಲೇಖಕರು, ಪತ್ರಿಕೋದ್ಯಮಿ, ನಮ್ಮೆಲ್ಲರ ನೆಚ್ಚಿನ ಅಜ್ಜ, ಮುಳಬಾಗಿಲಿನ ಅಜ್ಜ DVG ಅವರ ಶಾಲೆ. ಈ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುನ್ನತವಾದಂತಹ ವೈಭವವನ್ನ ಮರುಕಳಿಸಿದೆ. ಈ ಮೊದಲು ಒಂದು ಎರಡು ವರ್ಷದ ಹಿಂದೆ ನಾನು ಇದೇ ಶಾಲೆಗೆ ಭೇಟಿ ನೀಡಿದಾಗ ಬಹಳ ಹಳೆ ಕಟ್ಟಡ ಇತ್ತು. ಇಲ್ಲಿನ ಮುಖ್ಯ ಶಿಕ್ಷಕರು, SDMC ಅವರು, ಪೋಷಕರು, ಶಿಕ್ಷಣ ಇಲಾಖೆ ಹಾಗೂ ಎಲ್ಲರ ಸಹಕಾರದಿಂದ ಹಳೆ ಕಟ್ಟಡ ನೆಲಸಮ ಮಾಡಿ ಬಹಳ ವೈಭವವಾದಂತಹ ಒಂದು ಕಟ್ಟಡವನ್ನ CSR ಫಂಡಿನ ಅಡಿಯಲ್ಲಿ ಕಟ್ಟಿ ನಮ್ಮ ತಾಲೂಕಿನಲ್ಲಿ ಒಂದು ಹೆಮ್ಮೆಯ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಇವತ್ತು ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಬಹಳಷ್ಟು ಕಂಗೊಳಿಸ್ತಾ ಇದ್ದಾವೆ ಅನ್ನೋದಕ್ಕೆ ಇದೇ ಕಾರಣ. ಈ ವರ್ಷ ಹಿಂದಿನ ವರ್ಷದಿಂದಲೂ ಕೂಡ LKG UKG ಪೂರ್ವ ಪ್ರಾಥಮಿಕ ಶಾಲೆ ತರಗತಿಗಳನ್ನು ನಾವು ತೆರೆದಿದ್ದೇವೆ. ಈ ಶಾಲೆಯಲ್ಲಿ ಕೂಡ ಸುಮಾರು 70ರಿಂದ 80 ವಿದ್ಯಾರ್ಥಿನಿಯರು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಪೋಷಕರ ಆಶಯದಂತೆ ನಮ್ಮ ಸರ್ಕಾರಿ ಶಾಲೆಗಳು ಈಗ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾವೆ. ಪೋಷಕರ ಆಶಯ ಏನಿದೆ ಅಂತಂದ್ರೆ ತಮ್ಮ ಮಕ್ಕಳು ಕೂಡ ಉನ್ನತ ವ್ಯಾಸಂಗ ಪಡಿಬೇಕು, ಅಭ್ಯಾಸ ಮಾಡಬೇಕು, ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು. ಈಗಿನ ಪ್ರಪಂಚಕ್ಕೆ ಏನು ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ಓದಬೇಕು ಅಂತ ಹೇಳಿ ಅವರು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ, ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡ್ತಾ ಇದ್ರು. ಈ ವರ್ಷ ನಮ್ಮ ಇಲಾಖೆಯಲ್ಲಿ ನಾನು ಗಮನಿಸಿದಂತೆ ಹಲವಾರು ಶಾಲೆಗಳಲ್ಲಿ LKG UKG ಪ್ರಾರಂಭ ಆಗಿ ದಾಖಲಾತಿಗಳು ಹೆಚ್ಚಳ ಆಗಿದೆ. ಇದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆಯ ವಿಚಾರ ಆಗುತ್ತೆ. ಈ ಹಿಂದೆ ಏನು ನಮಗೆ ಅಪವಾದ ಇತ್ತು, ಅಪವಾದ ಹೋಗ್ತಾ ಅತಿ ಹೆಚ್ಚು ದಾಖಲೆಗಳು ಇನ್ನು ಮುಂದಕ್ಕೂ ಆಗ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗೇನೆ ಇನ್ನು ಈ ದಿನದ ಕಾರ್ಯಕ್ರಮ LKG ಮತ್ತು UKG ಮಕ್ಕಳಿಗೆ ಟ್ರಾಕ್ ಶೂಟ್ ವಿತರಣೆ AR ಮುನಿಸ್ವಾಮಿ ಶೆಟ್ಟಿ, ಸಂಜಪ್ಪ ಜ್ಯುವೆಲರ್ಸ್ ಅವರ ಕುಟುಂಬದಿಂದ. ಮತ್ತೊಮ್ಮೆ ಹೇಳಬೇಕು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪ್ರಗತಿಯತ್ತ ಸಾಧಿಸಬೇಕು ಅಂತಂದ್ರೆ ಸಮುದಾಯದ ಒಂದು ಕೈ ಜೋಡಿಸುವಿಕೆ ಇರಬೇಕಾಗುತ್ತೆ. ಸರ್ಕಾರ ಬಹಳಷ್ಟು ಹೆಮ್ಮೆಯ ಕಾರ್ಯಕ್ರಮಗಳನ್ನು ತಂದಿದೆ. ನನ್ನ ಶಾಲೆ ನನ್ನ ಕೊಡುಗೆ. ನಮ್ಮ ಪೋಷಕರು ಕೂಡ ಶಾಲೆಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀಯುತರು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿ ಈ ಮಕ್ಕಳಿಗೆ ಪ್ರೋತ್ಸಾಹದಾಯಕಗಳನ್ನು ಕೊಡ್ತಾ ಇದ್ದಾರೆ. ಇಂತಹ ಒಂದು ಕೊಡುಗೆಗಳು ದಾನಿಗಳಿಂದ ಬರಬೇಕು ಅಂತ ಆಶಿಸ್ತಾ ಈ ಕೊಡುಗೆಯನ್ನು ನೀಡುತ್ತಿರ್ತಕ್ಕಂತಹ ಇಡೀ ಕುಟುಂಬಕ್ಕೆ ಆ ದೇವರು ಆಶೀರ್ವಾದ ನೀಡಲಿ ಅಂತ ಬಯಸ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸ್ತಾ, ಜೈ ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಒಂದೇ. ಪ್ರೀತಿಯ ಪುಟಾಣಿ ಮಕ್ಕಳು, ಇಲ್ಲಿ ಆಗಮಿಸಿರತಕ್ಕಂತ ಎಲ್ಲ ನಮ್ಮ ಮಕ್ಕಳ ಪೋಷಕರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ನಮ್ಮೆಲ್ಲರ
ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಆನಂದ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಏನಿದನ ನಮ್ಮ LKG ಮತ್ತು UKG ಮಕ್ಕಳಿಗೆ ಸಮವಸ್ತ್ರಗಳನ್ನ ಉಚಿತವಾಗಿ ವಿತರಣೆ ಮಾಡಲು ಆಗಮಿಸಿರ್ತಕ್ಕಂಥ ಮುಲ್ಬಾಗಿಲಿನ ಖ್ಯಾತ ಬಂಗಾರದ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥ ಸಂಜಪ್ಪ ಸರ್ ಮತ್ತು ಅವರ ಮಕ್ಕಳು ಅವ್ರ ಕುಟುಂಬದವರಿಗೆ ಒಂದು ಸುತ್ತ ನಾನು ಸುಮಾರು ಒಂದು 20 ದಿನಗಳ ಹಿಂದೆ ಯಾವುದೋ ಬೇರೆ ಅನ್ಯ ಕಾರ್ಯದ ನಿಮಿತ್ತವಾಗಿ ನಾನು ಅವರ ಅಂಗಡಿಗೆ ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟಂತ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ ಅವರು ಹೇಳ್ತಾರೆ, ಸರ್ ನಾನು ಕೂಡ ನಿಮ್ಮ DVG ಶಾಲೆಯ ಹಳೆಯ ವಿದ್ಯಾರ್ಥಿ ಅಂತೇಳಿ ಬಹಳ ಉಲ್ಲಾಸವಾಗಿ ಬಹಳ ಖುಷಿಯಾಗಿ ತೃಪ್ತಿಯಿಂದ ನನ್ನ ಜೊತೆ ಮಾತಾಡಿ, ಸರ್ ನನ್ನಿಂದ ನಿಮ್ ಶಾಲೆಗೆ ಏನಾದ್ರೂ ಬೇಕಾದ್ರೆ ಕೇಳಿ ಸರ್, ದೇವರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ, ನಿಮ್ ಶಾಲೆಗೆ ಏನ್ ಬೇಕು ಹೇಳಿ ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವರಷ್ಟೇ ఉత్సాహభరితరాగి ಅವರ సుపుత్రులు కూడా సార్ మీకేం కావాలి అడగండి సార్ మేము చేస్తాము, మా డాడీ చదివిండే స్కూಲು ಅಂತ తెలుಗಲ್ಲಿ ಹೇಳ್ತಾರೆ. ಆಗ ನನಗೆ ನೆನಪಾಗಿದ್ದು ದೇವರುಗಳಂತೆ ಇರತಕ್ಕಂಥ ನಮ್ಮ ಪುಟಾಣಿ ಮಕ್ಕಳು LKG ಮತ್ತು UKG ಮಕ್ಕಳು. LKG ಮತ್ತು UKG ಮಕ್ಕಳಿಗೆ ಸರ್ಕಾರದಿಂದ ಸಮವಸ್ತ್ರಗಳನ್ನ ವಿತರಣೆ ಮಾಡೋದಿಲ್ಲ. ನಾವು ಉಳಿಕೆ ಅಂತ ಸಮವಸ್ತ್ರಗಳನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸೂಚನೆ ಅಪ್ಪಣೆ ಮೇರೆಗೆ ನಮ್ಮ ಏನು ಸಮವಸ್ತ್ರಗಳ ನೋಡಲ್ ಅಧಿಕಾರಿಯಾಗಿರತಕ್ಕಂತ ಮೇಡಮ್ ಅವರು ನಮಗೊಂದಿಷ್ಟು ಸಮವಸ್ತ್ರಗಳನ್ನ ನೀಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಮಕ್ಕಳಿಗೆ ನಮಗೆ ಸಮವಸ್ತ್ರಗಳ ಸರಬರಾಜು ಇಲಾಖೆಯನ್ನ ಮಾಡಿರೋದಿಲ್ಲ, ಅದು ಇಲಾಖೆ ನಿಯಮ. ಅವಾಗ ನನಗೆ ನೆನಪಾಗಿದ್ದು, ಸರ್ ನಮಗೆ LKG ಮತ್ತು UKG ಮಕ್ಕಳಿಗೆ ನೀವು ಒಳ್ಳೆಯ ಒಂದು ಸಮವಸ್ತ್ರ ಕೊಡಿಸಿ ಸಹಾರ ಅಂತ. ಆ ತತ್ಕ್ಷಣದಲ್ಲೇ ಹೇಳ್ತಾರೆ, ಸರ್ ಎಷ್ಟು ಮಕ್ಕಳಿದ್ದಾರೆ ಹೇಳಿ ನಾವು ಕೊಡಿಸ್ತೀವಿ. ಸೊ ಅನಂತರ ನಾನು ಯಾವುದೋ ಒಂದು ಅಂಗಡಿಯ ಒಂದು ವಿಳಾಸವನ್ನು ಹೇಳಿ, ಸರ್ 325 ರೂಪಾಯಿಗೆ ಸಮವಸ್ತ್ರ ಸಿಗುತ್ತೆ ಸರ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ಇನ್ನೂ ಚೆನ್ನಾಗಿರೋದು ಕೊಡೋಣ, 1 ವರ್ಷ ಅಲ್ಲ ಸರ್ 2 ವರ್ಷ ಬಾಳಿಕೆ ಬರಬೇಕು, ಆ ತರದಲ್ಲಿ ಚೆನ್ನಾಗಿರ್ತಕ್ಕಂಥ ಸಮವಸ್ತ್ರವನ್ನ ನಾವು ಕೊಡ್ತೀವಿ ಸರ್ ಅಂತೇಳಿ ಇವತ್ತು ನಮ್ಮ ಮುಂದೆ ರಾಶಿ ಸಮವಸ್ತ್ರಗಳನ್ನ ಇಲ್ಲಿ ನೀಡಿ ಬೆಳಗ್ಗೆನೆ ನಮಗೆ ದೂರವಾಣಿ ಸಂಪರ್ಕ ಮಾಡ್ತಾರೆ, ಸರ್ ಎಲ್ಲಾ ಸಮವಸ್ತ್ರಗಳು ಬಂದಿದೆ, ನಾವು 3 ಗಂಟೆಗೆ ಬರ್ತೀವಿ ಅಂತ. ಇದನ್ನ ಸರ್ಕಾರಿ ಶಾಲೆಗಳು ಉಳಿಬೇಕಾದ್ರೆ, ಸರ್ಕಾರಿ ಶಾಲೆಗಳು ಬೆಳಿಬೇಕಾದ್ರೆ, ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚು ಆಗಬೇಕಾದ್ರೆ ಇಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದನೇ ಇವತ್ತು ಇಷ್ಟೊಂದು ಬೃಹದಾಕಾರವಾದಂತಹ ಕಟ್ಟಡವನ್ನ ಮಾಡಿದ್ದೇವೆ. 53 ಮಕ್ಕಳಿದ್ದಂತ ಶಾಲೆ ಇವತ್ತು 850 ಮಕ್ಕಳ ಶಾಲೆ ಆಗಿದೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಅವರ ಕುಟುಂಬಕ್ಕೆ ಅವರುಗಳಿಗೆ ಮತ್ತಷ್ಟು ದಾನ ಮಾಡುವಂತ ಶಕ್ತಿ ಅವರಿಗೆ ನೀಡಲಿ, ಒಳ್ಳೆಯ ಆರೋಗ್ಯ ನೀಡಲಿ, ಒಳ್ಳೆಯ ಐಶ್ವರ್ಯ ನೀಡಲಿ. ಮತ್ತಷ್ಟು ಅವರ ಜೊತೆಗಾರ ಸಾಕಷ್ಟು ಜನ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಹೋಗಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಸರ್ ನಮ್ಮ ಸ್ನೇಹಿತರುಗಳು ಇನ್ನೂ ಇದ್ದಾರೆ ಸರ್, ನಿಮ್ ಶಾಲೆಗೆ ಏನೇನ್ ಬೇಕು ಹೇಳಿ ಸರ್ ನಾವು ಕೊಡಿಸ್ತೀವಿ ಅಂತ. ನಾನು ಅವರಲ್ಲಿ ಮತ್ತೊಮ್ಮೆ ಮನೆ ಮಾಡ್ಕೊಳ್ತಾ ಇದ್ದೇನೆ. ಸರ್ ಈಗ ತಾವು 152 ಮಕ್ಕಳಿಗೆ ಏನು ತಮ್ಮ ತುಂಬ ಹೃದಯದಿಂದ ಉತ್ಸಾಹದಿಂದ ತಾವು ಪ್ರೀತಿಯಿಂದ ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡ್ತಾ ಇದೀವಿ ಸರ್. ಇದು ನಮ್ಮ ಶಾಲೆಯ ಅದೃಷ್ಟ ಅಂತ ನಾವು ಭಾವಿಸ್ತೇವೆ. ಅದನ್ನ ನಮ್ಮ ಮಕ್ಕಳು ಪ್ರಸಾದ, ದೇವರ ಪ್ರಸಾದ ಅಂತ ಅವರು ಸ್ವೀಕರಿಸ್ತಾರೆ ಸರ್. ಹಾಗೆ ತಾವು ಇನ್ನೊಂದಿಷ್ಟು ದೊಡ್ಡ ಮನಸ್ಸು ಮಾಡಿ 1 ಮತ್ತು 2ನೇ ತರಗತಿ ಮಕ್ಕಳಿಗೆ ಇನ್ನೊಂದಷ್ಟು ಸಮವಸ್ತ್ರಗಳನ್ನು ನೀಡಿದ್ದಾದ್ರೆ ನಮ್ಮಲ್ಲಿ ಇನ್ನೊಂದಷ್ಟು ದಾಖಲಾತಿ ಹೆಚ್ಚಾಗುತ್ತೆ, ಇನ್ನೊಂದಷ್ಟು ಹಾಜರಾತಿ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದನ್ನ ತಮ್ಮಲ್ಲಿ ಸವಿ ವಿನಯವಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ
ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.